ಇವತ್ತು ದಹಿ ಪೂರಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೆ ನೋಡಿ, ಫಸ್ಟಿಗೆ ಪೂರಿ ಹಾಕಿ ಅದರಲ್ಲಿ ಪೊಟೆಟೊದು ಮಿಕ್ಸರ್ ಹಾಕಿ, ನಂತರ ಖಾರ ಬೇಕಾದರೆ ಖಾರ ನೋಡಿ, ಖಾರ ಹಾಕ್ತಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಿ, ಇದು ಸ್ಪೈಸಿ ಬೇಕಾದವರು ಸ್ಪೈಸಿ ಹಾಕ್ಕೊಳ್ಬೋದು, ಖಾರ ಸ್ವೀಟ್ ಬೇಕಾದವರು ಇದನ್ನು ಸ್ವೀಟ್ ಕೂಡ ಹಾಕ್ಬೋದು. ಇದು ಖಾರ ಫ್ರೆಂಡ್ಸ್. ಸೊ ಹೆಚ್ಚಿನದಾಗಿ ಜನ ಸ್ಪೈಸಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್. ಈಗ ಮಳೆಗಾಲ ಅಲ್ವಾ, ಆದಷ್ಟು ಸ್ಪೈಸಿ ಇದ್ರೇನೋ ಚೆಂದ. ಇವತ್ತು ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ ನೋಡಿ. ಕೈಯಲ್ಲಿದೆ ದಹಿ ಪುರಿಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಈಗ ಲಾಸ್ಟ್ ಪ್ರೊಸೀಜರನ್ನು ನಾವು ಎಲ್ಲ ಪೂರಿಗೆ ದಹಿಯನ್ನು ಹಾಕಿದಾಗ ನೋಡಿ ಯಾವ ರೀತಿ ಫಿಲಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದಾಗಿದೆ ದಹಿ ಪೂರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಭಾಳ ಅದ್ಭುತವಾಗಿದೆ. ಮಳೆಗಾಲದಲ್ಲಂತೂ ತಿಂದರೆ ಅದ ಚಟಪಟ ಅಂತ ಬಾಯಿ ಮತ್ತೆ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಅದ್ಭುತವಾಗಿ ಅವರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಿಮಗೂ ಬೇಕಾದರೆ ಬನ್ನಿ, ಇಲ್ಲಿ ನಮ್ಮ ಹೋಟೆಲಿಗೆ ಬನ್ನಿ. ಅದ್ಭುತವಾಗಿ ಟೇಸ್ಟಿಯಾಗಿರೋ ದಹಿ ಪುರಿಯನ್ನು ಇಲ್ಲಿ ಮಾಡಿಕೊಡ್ತೇವೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದಾಗಿದೆ ದಹಿ. ನೋಡಿ ಕೊನೆಯದಾಗಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಅವರವರು ಇಷ್ಟ ಪ್ರಕಾರ, ಕೆಲವರು ಈರುಳ್ಳಿ ತಿನ್ನಲ್ಲ, ಅದನ್ನು ಬೇಕಾದರೆ ಅವಾಯ್ಡ್ ಮಾಡ್ಬೋದು. ಹೆಚ್ಚಿನ ಜನರು ಈರುಳ್ಳಿ ತಿನ್ನೋದ್ರಿಂದ ಈರುಳ್ಳಿಯನ್ನು ಹಾಕ್ತಾ ಇದ್ದಾರೆ. ಬೇಕಾದರೆ ಒಂಚೂರು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಆಲ್ರೆಡಿ ಖಾರವನ್ನು ಹಾಕಿರ್ತೀವಿ. ಚಟ್ಪಟ ಮಸಾಲ ಹಾಗೂ ಖಾರದ ಪುಡಿ ಜೊತೆಗೆ ತಿಂದರೆ ಬಹಳ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದವಾಗಿದೆ ದಹಿ ಪುರಿಯನ್ನು. ನೋಡಿ ಫ್ರೆಂಡ್ಸ್, ಲಾಸ್ಟ್ ಆಗಿ ಅದರ ಗಾರ್ನಿಷ್ಗೆ ಸೇವನ್ನು ಹಾಕಿದ್ದಾರೆ. ನಿಮಗೆ ನೋಡಿ ದಹಿ ಪುರಿ ತಿನ್ನಲಿಕ್ಕೆ ರೆಡಿ ಆಗಿದೆ. ದಹಿ ಪುರಿ.